ಕಾರ್ ರಿಜಿಸ್ಟ್ರೇಷನ್ ಆಗಿ ತೋರಿಸಿ ನನ್ನ ಹೆಸರಲ್ಲಿ, ಅವ್ರ ಹೆಸರಲ್ಲಿದೆ. ನಾನು ಯಾವ್ದಾದ್ರು ಪೇಪರ್ಗೆ ಸೈನ್ ಮಾಡಿದ್ದೀನ? ಅವ್ರು ಹೇಳಿದ್ರು ಜಾಗ ಕೊಡ್ತೀನಿ ಅಂತ. ಅಫ್ಕೋರ್ಸ್ ನಿನ್ನ ಹೆಸರು ಒಂದು ಜಾಗ ತಗೊಂಡಿದ್ದೀನಿ, ನನಗೂ ಹೋಗ್ಬಿಟ್ಟು ತೋರಿಸು ರಿಲೇಶನ್ಶಿಪ್ ಅಲ್ಲಿ ಇರಬೇಕಾದ್ರೆ ಇದು ನಿನ್ನ ಹೆಸರು ನಾನು ತಗೊಂತಾ ಇದ್ದೀನಿ, ಸೈಟ್ ತಗೊಂತಾ ಇದ್ದೀನಿ ಅಂತ. ಯಾವತ್ತು ನಾನು ಯಾವ ಪೇಪರ್ಗೂ ಸೈನ್ ಮಾಡಿಲ್ಲ, ನನ್ನ ಹೆಸರು ರಿಜಿಸ್ಟರ್ ಆಗಿಲ್ಲ ಮ್ಯಾಮ್. ಅದು ನಿಮ್ಮ ಹೆಸರು ರಿಜಿಸ್ಟರ್ ನನ್ನ ಹೆಸರಲ್ಲಿ ಇಲ್ವೇ ಇಲ್ಲ. ಇನ್ಫ್ಯಾಕ್ಟ್ ಅವ್ರು ನನಗೆ ತುಂಬಾ ಚೆನ್ನಾಗಿ ನೋಡ್ಕೊಂಡಿದ್ದಾರೆ. ರಿಲೇಶನ್ಶಿಪ್ ಅಲ್ಲಿ ಇದ್ದಾಗ ನನ್ನ ಮೇಲೆ ಖರ್ಚು ಮಾಡಿದ್ದು ನನಗೆ ಗಿಫ್ಟ್ಸ್ ಕೊಟ್ಟಿದ್ದಾರೆ ಮ್ಯಾಮ್. ಜೂನ್ ಅಲ್ಲಿ ಲೀಗಲ್ ಆಗಿ ಮಾತಾಡ್ಕೊಂಡು ಆ ಟೈಮಲ್ಲಿ ಅವ್ರು ಕೊಟ್ಟಿದ್ದು ನನ್ನ ಹತ್ರ ಏನೇನಿತ್ತು, ಏನೇನು ಉಳ್ಕೊಂಡಿತ್ತು ಅದನ್ನೆಲ್ಲ ವಾಪಸ್ ಕೊಟ್ಟಿದ್ದಾರೆ ಅವ್ರಿಗೆ ಲಾಸ್ಟ್ ಇಯರ್. ಎಲ್ಲಾನು ಆಗಿದೆ. ಚಿಕ್ಕ ಗೋಲ್ಡ್ ಇರ್ಲಿ, ದೊಡ್ಡ ಸೀರೆ ಇರ್ಲಿ, ದೊಡ್ಡ ಗಿಫ್ಟ್ ಇರ್ಲಿ, ವಾಪಸ್ ನನ್ನ ಹತ್ರ ಏನಿದೆಯೋ ಅದನ್ನ ವಾಪಸ್ ಕೊಟ್ಟಿದ್ದೀನಿ. ಅಫ್ಕೋರ್ಸ್ ಅವ್ರು ನನ್ನ ಮೇಲೆ ಖರ್ಚು ಮಾಡಿರೋ ದುಡ್ಡು ನಾನು ಕೊಟ್ಟಿಲ್ಲ, ನನ್ನ ತಾಕತ್ತೂ ಇಲ್ಲ ಅದು ಕೊಡಕ್ಕೆ. ಅವ್ರ ರಿಲೇಶನ್ಶಿಪ್ ಅಲ್ಲಿ ಇರ್ಬೇಕಾದ್ರೆ ಸ್ವಇಚ್ಛೆಯಿಂದ ಖರ್ಚು ಮಾಡಿದ, ನಾನು ಖರ್ಚು ಮಾಡಿದ್ದೀನಿ. ಬಟ್ ನನ್ನ ತಾಕತ್ತು, ನಾನು 10,000 ಸಂಪಾದನೆ ಮಾಡಿದ್ರೆ ಅವರು 10 ಕೋಟಿ ಸಂಪಾದನೆ ಮಾಡೋರು. ನನ್ನ 10,000ದಲ್ಲಿ ನನ್ಗೆ ಏನ್ ಗಿಫ್ಟ್ ಕೊಡಬೇಕು ನನ್ನ ಪಾರ್ಟ್ನರ್ಗೆ ನಾನು ಹಾಕಿ ಕೊಟ್ಟಿದ್ದೀನಿ. ಅವ್ರ 10 ಲಕ್ಷದಲ್ಲಿ ಅವ್ರು ನನಗೆ ಏನ್ ಖರ್ಚು ಮಾಡ್ಬೇಕು ಅವ್ರು ಮಾಡಿದ್ದಾರೆ. ಅದು ರಿಲೇಶನ್ಶಿಪ್ ಅಲ್ಲಿ ಬರುತ್ತೆ ಮ್ಯಾಮ್. ನಾನು ಅವ್ರ ಜೊತೆ ಆಟ ಆಡ್ಕೊಂಡು ಮಾಡ್ಕೊಂಡು ಅವ್ರಿಗೆ ದುಡ್ಡೇ ಬೇಕಾಗಿತ್ತು ಅಂದ್ರೆ 6 ತಿಂಗಳ ಏನಕ್ಕೆ ಮ್ಯಾಮ್ ಬ್ರೇಕಪ್ ಮಾಡ್ಬೇಕಾಗಿತ್ತು? ಅದೇ ಅಲ್ವಾ ಪ್ರಾಬ್ಲಮ್, ಅವ್ರನ್ನ ಬಿಟ್ಟು ಹೋದೆ ಅಂತ ಹೇಳ್ಬಿಟ್ಟು. ಅವ್ರ ದುಡ್ಡೇ ಬೇಕಾಗಿತ್ತು ಅಂದ್ರು ಇವತ್ತೂ ಅವ್ರ ಜೊತೆ ಇದ್ದಿದ್ರೆ ಅವ್ರು ನನ್ನ ಇನ್ನೂ ಚೆನ್ನಾಗಿ ನೋಡ್ಕೊಂತಾ ಇದ್ರು, ನನಗೇನೆ ಎಲ್ಲ ಮಾಡ್ಕೊಡ್ತಾ ಇದ್ರು, ನಾನು ಎಂಜಾಯ್ ಮಾಡ್ಬೋದಿತ್ತಲ್ವಾ ಲೈಫ್ನ. ಇವತ್ತು ಈ ಪರಿಸ್ಥಿತಿ ಯಾಕೆ ಬಂದು ನಿಂತ್ಕೊಬೇಕಾಗಿತ್ತು ಮ್ಯಾಮ್?